ಪೋಸ್ಟ್ ಆಫೀಸ್ ನ ರೆಕರಿಂಗ್ ಡೆಪಾಸಿಟ್ RD ಅಂತ ಏನ್ ಹೇಳ್ತೀವಿ, ಇದು ನಮ್ಮೆಲ್ಲರ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ನಾವು 100 ರೂಪಾಯಿ ದುಡಿಲಿ, 1000 ರೂಪಾಯಿ ಆಗ್ಲಿ ಅಥವಾ ಕೋಟಿ ಆಗ್ಲಿ, ನಾವೆಲ್ಲರೂ ಸಹ ನಮ್ಮ ಫ್ಯೂಚರ್ಗೋಸ್ಕರ ಎಲ್ಲಾದ್ರೂ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಪೋಸ್ಟ್ ಆಫೀಸ್ ನ ಸ್ಕೀಮ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಪ್ರತಿಯೊಬ್ರು ಅವರ ಫೇವರೇಟ್ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಹಾಗೇನೆ ನಿಮ್ಗೆ ಸೇಫ್ಟಿ ಸಹ ಇರುತ್ತೆ. ನಾವು ದುಡ್ಡಿದಂತಹ ದುಡ್ಡನ್ನ ಸೇವ್ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ. ಮ್ಯೂಚುವಲ್ ಫಂಡ್ಸ್, ಶೇರ್ಸ್, FD, ಸ್ಟಾಕ್ ಮಾರ್ಕೆಟ್, ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು, ಗೋಲ್ಡ್ ಬಾಂಡ್ಸ್, ಹೀಗೆ ಎಲ್ಲರ ಅಚ್ಚುಮೆಚ್ಚು ಅಂತಂದ್ರೆ ಅದು ಪೋಸ್ಟ್ ಆಫೀಸ್ ನ ರೆಕರಿಂಗ್ ಡೆಪಾಸಿಟ್ RD ಅಂತ ಹೇಳ್ತೀವಿ. ಹಾಗಿದ್ರೆ ಈ ಪೋಸ್ಟ್ ಆಫೀಸ್ ನಲ್ಲಿ ನೀವು ರೆಕರಿಂಗ್ ಡೆಪಾಸಿಟ್ RD ಅಕೌಂಟ್ ಅನ್ನ ಓಪನ್ ಮಾಡೋದು ಹೇಗೆ, 2024ರ ಅಪ್ಡೇಟ್ ಏನು, ಈ RD ಇಂದ ನಿಮಗೆ ಬರುವಂತಹ ಲಾಭಗಳೇನು ಅನ್ನೋದನ್ನ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಸೋ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫೈನಾನ್ಸ್, ಬಿಸ್ನೆಸ್, ಅಗ್ರಿಕಲ್ಚರ್, ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಬೇಸಿಕಲಿ ಪೋಸ್ಟ್ ಆಫೀಸ್ ನ ರೆಕರಿಂಗ್ ಡೆಪಾಸಿಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ RD ಅಂದ್ರೆ ಏನು, RD ಯಾವ ರೀತಿ ವರ್ಕ್ ಆಗತ್ತೆ? ಸೊ ಪ್ರತಿ ತಿಂಗಳು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಪೋಸ್ಟ್ ಆಫೀಸ್ ಅಲ್ಲಿ ಸೇವ್ ಮಾಡಿ ಅದನ್ನ ಡೆಪಾಸಿಟ್ ಮಾಡೋದೇ ನಾವು RD ಅಂತ ಹೇಳ್ತೀವಿ. ಸೊ ಮಿನಿಮಮ್ 100 ರೂಪಾಯಿಯಿಂದ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ನಾವು ಪ್ರತಿ ತಿಂಗಳು ಸೇವ್ ಮಾಡಬಹುದಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ ಇಲ್ಲ. ಆದ್ರೆ ನೀವು ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಅನ್ನ ತಗೊಂಡಿರ್ತೀರೋ, ಫಾರ್ ಎಕ್ಸಾಂಪಲ್ ನಾನು 1000 ರೂಪಾಯಿ ಅಮೌಂಟ್ ಅನ್ನ ತಗೊಂಡಿರ್ತೀನಿ, ಇನ್ನೂ ಸ್ವಲ್ಪ ಜನ 5000 ತಗೊಂಡಿರ್ತಾರೆ, 10,000 ತಗೊಂಡಿರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಅಮೌಂಟ್ ಏನಿರುತ್ತೆ ಅದನ್ನ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ. ಇದರ ಮೆಚುರಿಟಿ ಪೀರಿಯಡ್ ಬಂದು 5 ವರ್ಷ ತನಕ ಇರುತ್ತೆ. ಸೊ ಪ್ರತಿ ತಿಂಗಳು ನಾನು 1000 ರೂಪಾಯಿ ಅಥವಾ 5000 RD ಆಗಿ ನಾನು ಪೋಸ್ಟ್ ಆಫೀಸ್ ಅಲ್ಲಿ ಕಟ್ತಾ ಹೋಗ್ತೀನಿ ಅಂತಂದ್ರೆ 5 ವರ್ಷ ಮುಗಿದಾದ್ಮೇಲೆ ನನ್ನ ಒಂದು ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಸೇರಿಸಿ ಫೈನಲ್ ಆಗಿ ಕೊಡ್ತಾರೆ. ಸೊ ಈ ಫೈನಲ್ ಅಮೌಂಟ್ ಏನಿರುತ್ತೆ ಅದು ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್ ಎರಡೂ ಸೇರಿಸಿ ನಿಮ್ಮ ಅಕೌಂಟ್ ಗೆ ಬರುತ್ತೆ. ಸೊ ಇದನ್ನ ನಾವು ಪ್ರತಿ ತಿಂಗಳು ಕಟ್ಟುವಂತಹ RD ರೆಕರಿಂಗ್ ಡೆಪಾಸಿಟ್ ಅಂತ ಹೇಳ್ತೀವಿ. ಸೊ ಯಾರೆಲ್ಲ RD ಅನ್ನ ಮಾಡಬಹುದು, ಇದಕ್ಕೆ ಇರಬೇಕಾದಂತಹ ಎಲಿಜಿಬಿಲಿಟಿ ಏನು? ಸೊ ಪೋಸ್ಟ್ ಆಫೀಸ್ ಅಲ್ಲಿ ಯಾರು ಬೇಕಾದ್ರೂ RD ಅಕೌಂಟ್ ಅನ್ನ ಓಪನ್ ಮಾಡಬಹುದು. ನಿಮ್ಗೇನಾದ್ರೂ 10 ವರ್ಷಕ್ಕಿಂತ ಕಮ್ಮಿ ಏಜ್ ಅಲ್ಲಿ ಇದೀರಾ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ನೀವು RD ಅಕೌಂಟ್ ಅನ್ನ ಓಪನ್ ಮಾಡಬಹುದು. 10 ವರ್ಷದಿಂದ ನಿಮ್ಗೆ ಜಾಸ್ತಿ ಆಗಿದೆ, ನೀವೇನಾದ್ರೂ ಮೇಜರ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಹೆಸರಲ್ಲೇ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಪ್ರತಿ ತಿಂಗಳು ನೀವು ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ನೀವು ಡಿಪಾಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಮೆಚುರಿಟಿ ಪೀರಿಯಡ್ ಮುಗಿದಾದ್ಮೇಲೆ ಆ ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡ್ಕೊಳ್ಬಹುದಾಗತ್ತೆ ವಿತ್ ಇಂಟ್ರೆಸ್ಟ್ ಜೊತೆಗೆ. ಇಂಡಿವಿಜುವಲ್ ಸಿಂಗಲ್ ಹೋಲ್ಡರ್ ಆಗಿ ಸಹ ನೀವು RD ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗತ್ತೆ, ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ 2 ಅಥವಾ 3 ಜನರು ಸಹ ಈ ಒಂದು RD ಅಕೌಂಟ್ ಅನ್ನ ನೀವು ಓಪನ್ ಮಾಡಬಹುದು. ಸೊ ಈ RD ಅಕೌಂಟ್ ಅನ್ನು ನೀವು ಓಪನ್ ಮಾಡ್ತೀರಾ, ಆದ್ರೆ ಇದರಲ್ಲಿ ಇರುವಂತಹ ಪೇಮೆಂಟ್ ಆಪ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಸೊ ಈ RD ಪೇಮೆಂಟ್ ಏನಿರುತ್ತೆ ಇದನ್ನ ನೀವು 2 ಸೈಕಲ್ ಮೆಥಡ್ ಅಲ್ಲಿ ಪೇ ಮಾಡಬಹುದು. 1 ತಿಂಗಳು ಅಂತ ಅನ್ಕೊಳ್ಳೋಣ, ಇದರಲ್ಲಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ 1 ಸೈಕಲ್ ಅಂತ ಹೇಳ್ತಾರೆ. ಸೊ 15ನೇ ತಾರೀಕಿಂದ ತಿಂಗಳ ಕೊನೆವರೆಗೂ 2ನೇ ಸೈಕಲ್ ಅಂತ ಹೇಳ್ತಾರೆ. ಈಗ ನೀವು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಮೊದಲನೇ ಸೈಕಲ್ ನ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಮ RD ಅಮೌಂಟ್ ಅನ್ನ ಆ ಸೈಕಲ್ ಒಳಗೆ ಮಿಸ್ ಮಾಡದೆ ಪೇ ಮಾಡಬೇಕಾಗುತ್ತೆ. ಅದೇ 16ನೇ ತಾರೀಕಿಂದ ತಿಂಗಳ ಕೊನೆವರೆಗೂ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ, ಈ ಡೇಟ್ ಅನ್ನ ನೀವೇನಾದ್ರೂ ಚೂಸ್ ಮಾಡಿದೀರಾ ಅಂತಂದ್ರೆ ಇದೇ ಡೇಟ್ ಅನ್ನ ನೀವು ಮಿಸ್ ಮಾಡದೆ RD ಅಮೌಂಟ್ ಅನ್ನ ಪೇ ಮಾಡಬೇಕು. ಸೊ ಇನ್ ಕೇಸ್ ನೀವು 1 ತಿಂಗಳು ಪೇಮೆಂಟ್ ನ ಮಾಡಿರಲ್ಲ ಅಂತ ಅನ್ಕೊಳ್ಳೋಣ, ನೀವು ಡೇಟ್ ಅನ್ನ ಮಿಸ್ ಮಾಡ್ಕೊಂಡಿರ್ತೀರಾ, ಆಗ ನಿಮ್ಗೆ ಸ್ಪೆಷಲ್ ಬೆನಿಫಿಟ್ಸ್ ಏನಿರುತ್ತೆ, ಈ 5 ವರ್ಷಕ್ಕೆ ನಾವು ಮೆಚುರಿಟಿ ಪೀರಿಯಡ್ ತಗೊಂಡಿರ್ತೀವಿ ಗೊತ್ತಾ, ಆ ಸ್ಪೆಷಲ್ ಬೆನಿಫಿಟ್ಸ್ ನಿಮ್ಗೆ ಸಿಗೋಕೆ ಚಾನ್ಸೇ ಇರೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ 6 ತಿಂಗಳು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಈ ಒಂದು RD ಸ್ಕೀಮ್ ಅಲ್ಲಿ, ಆಗ ನಿಮ್ಗೆ 10% ರಿಬೇಟ್ ಸಿಗತ್ತೆ. ಅದೇ ನೀವು 12 ತಿಂಗಳ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಆಗ ನಿಮ್ಗೆ 40% ವರೆಗೂ ರಿಬೇಟ್ ಸಿಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೊದಲನೇ ಸೈಕಲ್ ಇರುತ್ತೆ, 2ನೇ ಸೈಕಲ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಪ್ರತಿ ತಿಂಗಳು ನಿಮ್ಮ RD ಅಮೌಂಟ್ 1000 ರೂಪಾಯಿ ಕಟ್ತಿರ್ತೀರಾ. ಇನ್ ಕೇಸ್ ಆ ಒಂದು ಪರ್ಟಿಕ್ಯುಲರ್ ಡೇಟ್ ಅನ್ನ ನೀವು ಮಿಸ್ ಮಾಡ್ಕೊಂಡಿರ್ತೀರಾ, ಈಗ ನಾನು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಡೇಟ್ ಅನ್ನ ತಗೊಂಡಿರ್ತೀನಿ, ನಾನು ಆ ಡೇಟ್ ನ ಮಿಸ್ ಮಾಡ್ಕೊಂಡು 16ನೇ ತಾರೀಕು ಅಥವಾ 20ನೇ ತಾರೀಕು ಕಟ್ಟಕ್ಕೆ ಅಂತ ಹೋಗ್ತೀನಿ, ಆಗ ನನಗೆ ಪೆನಾಲ್ಟಿ ಬೀಳತ್ತೆ. 1% ಪೆನಾಲ್ಟಿನ ನಾನು ಕಟ್ಟಬೇಕಾಗತ್ತೆ. 1000 ರೂಪಾಯಿ ಕಟ್ಟುವಂತ ಜಾಗದಲ್ಲಿ ನಾನು 1010 ರೂಪಾಯಿ ಕಟ್ಟಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ RD ಪೇಮೆಂಟ್ ಮೆಥಡ್ ಮಾಡೋದಕ್ಕೆ 2 ಸೈಕಲ್ ಇರುತ್ತೆ. ಸೊ ನಾನು ಕಟ್ಟಬೇಕಾಗಿರೋದು ಮೊದಲನೇ ಸೈಕಲ್ ಅಲ್ಲಿ. RD ಸ್ಕೀಮ್ ಅಲ್ಲಿ ಇರುವಂತಹ ಇಂಟ್ರೆಸ್ಟ್ ರೇಟ್ ಏನು ಅನ್ನೋದನ್ನು ಕೂಡ ನೋಡೋಣ. ಪೋಸ್ಟ್ ಆಫೀಸ್ ಅಲ್ಲಿ ಏನಾದ್ರೂ ನಾನು RD ಸ್ಕೀಮ್ ಅನ್ನ ಪ್ರತಿ ತಿಂಗಳು ಕಟ್ತಿದ್ದೀನಿ ಅಂತ ಅನ್ಕೊಳ್ಳೋಣ, ಸೊ ನನಗೆ ಸಿಗುವಂತಹ ಇಂಟ್ರೆಸ್ಟ್ ರೇಟ್ ಏನು, 5 ವರ್ಷ
ವರ್ಷ ಆದ್ಮೇಲೆ ನನಗೆ ಎಷ್ಟು ಅಮೌಂಟ್ ಬರುತ್ತೆ? ರೆಕರಿಂಗ್ ಡೆಪಾಸಿಟ್ RD ಅಂತ ಏನ್ ಹೇಳ್ತೀವಿ, ಇದಕ್ಕೆ ನಿಮ್ಗೆ 6.7 ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಬೆನಿಫಿಟ್ ಆಗಿರೋದ್ರಿಂದ ನಿಮ್ಮ ಹಣ ತುಂಬಾ ಸೇಫ್ ಆಗಿರುತ್ತೆ. 5 ವರ್ಷ ಆದ್ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಕೈಗೆ ಸೇಫ್ ಆಗಿ ಬಂದು ತಲುಪತ್ತೆ. ಈಗ ನೀವು 5 ವರ್ಷ ತನಕ ಪ್ರತಿ ತಿಂಗಳು RD ಅಮೌಂಟ್ 1,000 ಏನಿರುತ್ತೆ ಅದನ್ನ ಮಿಸ್ ಮಾಡದೆ ಕಟ್ಟಿರ್ತೀರಾ ಅಂತ ಅನ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಬರೋಬ್ಬರಿ ನೀವು 60 ತಿಂಗಳು ಕಟ್ಟಿರ್ತೀರಾ. ಸೊ ಟೋಟಲ್ ಬಂದು 60,000 ಕಟ್ಟಿದ್ರೆ ನಿಮ್ಮ RD ಮೆಚುರಿಟಿ ಮೇಲೆ 71,370 ರೂಪಾಯಿ ನಿಮ್ಗೆ ಸಿಗತ್ತೆ. ಹೌದು, 6.7 ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪ್ರತಿ ತಿಂಗಳು ನೀವು ಕಟ್ಟಿರುವಂತಹ ಒಂದು ಅಮೌಂಟ್ ಬಂದು 1,000 ರೂಪಾಯಿ. ಅಂದ್ರೆ ಬರೋಬ್ಬರಿ ನಿಮ್ಗೆ 11,370 ರೂಪಾಯಿ ಇಂಟ್ರೆಸ್ಟ್ ನಿಮ್ಗೆ ಸಿಗತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ದುಡ್ಡು ಕೂಡ ಸೇಫ್ ಆಗಿರುತ್ತೆ. ಪ್ರತಿ ತಿಂಗಳು ನೀವು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಸರ್ಕಾರ ನಿಮ್ಗೆ ಇಂಟ್ರೆಸ್ಟ್ ಕೂಡ ಆಡ್ ಮಾಡಿ, ಸೊ 5 ವರ್ಷ ನಿಮ್ಮ ಮೆಚುರಿಟಿ ಪೀರಿಯಡ್ ಮುಗಿದ್ಮೇಲೆ ಇಷ್ಟು ಮೊತ್ತದ ಹಣವನ್ನ ನಿಮ್ಗೆ ಸೇಫ್ ಆಗಿ ಕೊಡುತ್ತೆ. ಸೊ RD ಯಲ್ಲಿ ಲೋನ್ ಆಪ್ಷನ್ ಇದೆಯಾ? ಖಂಡಿತವಾಗ್ಲೂ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈಗ ನಾನು RD ಅಕೌಂಟ್ ಅನ್ನ ಓಪನ್ ಮಾಡಿದೀನಿ, ಪ್ರತಿ ತಿಂಗಳು ದುಡ್ಡನ್ನ ಕಟ್ತಿದ್ದೀನಿ ಅಂತ ಅನ್ಕೊಳ್ಳೋಣ. 5 ವರ್ಷಕ್ಕಿಂತ ಮುಂಚೆ ಆ ದುಡ್ಡನ್ನ ನಾನು ತೆಗಿಬಹುದಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ತೆಗಿಯೋದಕ್ಕೆ ಆಗೋದಿಲ್ಲ. ಆದ್ರೆ ಏನೋ ಒಂದು ಎಮರ್ಜೆನ್ಸಿ ಬಂದಿರುತ್ತೆ, ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತಂದ್ರೆ, ನನ್ನ RD ಅಕೌಂಟ್ ಇದ್ದು ಅದರಲ್ಲಿ ಪ್ರತಿ ತಿಂಗಳು ನಾನು ದುಡ್ಡನ್ನ ಕಟ್ತಿದ್ದೀನಿ ಅಂತಂದ್ರೆ, ನಾನು ಈ ರೀತಿ ಎಮರ್ಜೆನ್ಸಿ ಇದೆ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನನಗೆ 50% ಅಮೌಂಟ್ ಅನ್ನ ಕೊಡ್ತಾರೆ ಲೋನ್ ಆಪ್ಷನ್ ಆಗಿ. ಆದ್ರೆ 2% ಇಂಟ್ರೆಸ್ಟ್ ಅನ್ನ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಸೊ ಪ್ರತಿ ತಿಂಗಳು ನೀವು ಏನು RD ಅಕೌಂಟ್ಗೆ ದುಡ್ಡನ್ನ ಕಟ್ತೀರಾ ಅಂದ್ರೆ 1,000 ರೂಪಾಯಿ ಕಟ್ತೀರಾ ಅಂತ ಅನ್ಕೊಳ್ಳಿ, ಅದಕ್ಕೆ 2% ಇಂಟ್ರೆಸ್ಟ್ ಅನ್ನ ನೀವು ಸೇರಿಸಿ ಕಟ್ಟಬೇಕಾಗತ್ತೆ. ಸೊ RD ಅಮೌಂಟ್ ಅನ್ನ ಪ್ರತಿ ತಿಂಗಳೇನೋ ಕಟ್ತಿದ್ದೀನಿ, ಈ ಅಮೌಂಟ್ ಕ್ಲೈಮ್ ನಾನು ಹೇಗ್ ಮಾಡ್ಬೋದು? 5 ವರ್ಷದವರೆಗೂ ಪ್ರತಿ ತಿಂಗಳು ಮಿಸ್ ಮಾಡಿದ್ರೆ ನಾನು RDಗೆ ದುಡ್ಡು ಕಟ್ಟದೆ ಅಂತಂದ್ರೆ ದುಡ್ಡು ಕೊನೆಯಲ್ಲಿ ಬರುತ್ತೆ. ಓಕೆ, ಇನ್ ಕೇಸ್ ಏನೋ ಎಮರ್ಜೆನ್ಸಿ ಆಗಿದೆ, ಇಮಿಡಿಯೇಟ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಮಿನಿಮಮ್ 1 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 5 ವರ್ಷಕ್ಕಿಂತ ಮುಂಚೆ ಪ್ರೀ ಮೆಚುರಿಟಿ ಪೀರಿಯಡ್ ಅಲ್ಲಿ ನೀವೇನಾದ್ರೂ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅಂದ್ರೆ 4 ವರ್ಷ 1 ತಿಂಗಳು, 4 ವರ್ಷ 3 ತಿಂಗಳು, ಈ ಒಂದು ಪ್ರೀ ಮೆಚುರಿಟಿ ಪೀರಿಯಡ್ ಅಲ್ಲಿ ನೀವೇನಾದ್ರೂ ನಿಮ್ಮ RD ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಏನ್ ಮೆನ್ಷನ್ ಮಾಡಿರ್ತಾರೆ 6.7% RD ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ, ಅದು ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ಸೊ ಅದ್ರ ಬಂದು ನಿಮ್ಮ ಸೇವಿಂಗ್ ಅಕೌಂಟ್ ಇಂಟ್ರೆಸ್ಟ್ ಏನಿರುತ್ತೆ ಅದು 4% ಸಿಗತ್ತೆ. ಅಂದ್ರೆ ನಿಮ್ಮ ಟೋಟಲ್ ಅಮೌಂಟ್ ಮೇಲೆ 4% ಇಂಟ್ರೆಸ್ಟ್ ಆಡ್ ಆಗುತ್ತೆ. ಇದು ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಮೆಚುರಿಟಿ ಪೀರಿಯಡ್ ಗಿಂತ ಮುಂಚೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ದುಡ್ಡನ್ನ ತಗೊಳ್ತೀರಾ ಅಂದ್ರೆ. ಇನ್ ಕೇಸ್ 5 ವರ್ಷ ಮುಗಿದಾದ್ಮೇಲೆ ನಾನು ದುಡ್ಡನ್ನ ತಗೊಳ್ತೀನಿ ಅಂತಂದ್ರೆ ಈ ಒಂದು 6.7% ಏನು ಒಂದು ಸರ್ಕಾರದಿಂದ ನಿಮ್ಗೆ ಮೆನ್ಷನ್ ಆಗಿರುತ್ತೆ ಅದು ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಇಂಟ್ರೆಸ್ಟ್ ಆಡ್ ಆಗಿ ನಿಮ್ಗೆ ಬರುತ್ತೆ. ಸೊ RD ಅಕೌಂಟ್ಗೆ ನಾಮಿನಿ ಯಾರನ್ನೆಲ್ಲ ಮಾಡಬಹುದು? ನಾವೆಲ್ಲರೂ ಏನಾದ್ರೂ RD ಅಕೌಂಟ್ ಅನ್ನ ಓಪನ್ ಮಾಡ್ತಿದೀವಿ ಅಂತಂದ್ರೆ ಪ್ರತಿ ಅಕೌಂಟ್ಗೂ ನಾವು ನಾಮಿನಿನ ಆಡ್ ಮಾಡಬಹುದು. ಇನ್ ಕೇಸ್ ನಾನೇನಾದ್ರೂ ಮದುವೆ ಆಗಿದ್ದೀನಿ ಅಂತಂದ್ರೆ ನಾಮಿನಿ ಆಗಿ ನನ್ನ ಗಂಡನ್ನ ನಾನು ಆಡ್ ಮಾಡಬಹುದು, ಅಥವಾ ನಿಮ್ಮ ಹೆಂಡತಿನ ಆಡ್ ಮಾಡಬಹುದು, ಇಲ್ಲ ಅಂತಂದ್ರೆ ಅಪ್ಪ ಅಮ್ಮನ ನೀವು ಆಡ್ ಮಾಡಬಹುದು. ಏನೋ ಒಂದು ಎಮರ್ಜೆನ್ಸಿ ಆಗಿ ಸಡನ್ ಆಗಿ ಡೆತ್ ಆಗತ್ತೆ ಅಂತ ಅನ್ಕೊಳ್ಳೋಣ, ಆಗ ಈ ನಾಮಿನಿಗೆ ನಾವು ಕೊಟ್ಟಿರುವಂತಹ ದುಡ್ಡು ಹೋಗುತ್ತೆ. ಅಕೌಂಟ್ ಏನಾದ್ರೂ ಡಿಸ್ಕಂಟಿನ್ಯೂ ಆಗಿದ್ದು ನಾಮಿನಿನ ನಾವು ಮೆನ್ಷನ್ ಮಾಡಿದೀವಿ ಅಂತಂದ್ರೆ ಆ ನಾಮಿನಿ ಯಾರಿರ್ತಾರೆ ಅವರು ಈ ಒಂದು ಸ್ಕೀಮ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಥವಾ ಡಿಸ್ಕಂಟಿನ್ಯೂ ಮಾಡಬಹುದು. ಸೊ ನಾಮಿನಿ ನಾವು ಯಾರಿಗೆ ಮೆನ್ಷನ್ ಮಾಡಿರ್ತೀವಿ ಅವ್ರಿಗೆ ಈ ಒಂದು ಅಮೌಂಟ್ ಸೇಫ್ ಆಗಿ ಹೋಗುತ್ತೆ. ಸೊ ಪ್ರತಿಯೊಬ್ಬರು ನಿಮ್ಮ RD ಸ್ಕೀಮ್ ಅನ್ನ ಓಪನ್ ಮಾಡ್ತಿದ್ದೀರಾ ಅಂತಂದ್ರೆ ನಾಮಿನಿನ ಕಡ್ಡಾಯವಾಗಿ ನೀವು ಹಾಕ್ಲೇಬೇಕು. ಪೋಸ್ಟ್ ಆಫೀಸ್ ಆಗಿರ್ಬೋದು, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರ್ಬೋದು, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಮ್ಗೆ ಇಂಗ್ಲಿಷ್ ನಾಲೆಜ್ ಸಹ ಅಷ್ಟೇ ಕ್ಲಿಯರ್ ಆಗಿ ಗೊತ್ತಿರಬೇಕು ಅಲ್ವಾ? ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಇದೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಮನೇಲೆ ಕೂತ್ಕೊಂಡು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಬಹುದು. ನೀವು ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂತಂದ್ರೆ ಅದನ್ನ ಸಕ್ಸಸ್ಫುಲ್ ಆಗಿ ಕ್ರ್ಯಾಕ್ ಮಾಡಬಹುದು. ಮನೇಲೆ ಕೂತ್ಕೊಂಡು ನೀವು ಇಂಗ್ಲಿಷ್ ಕಲಿಯೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಅದೇ ರೀತಿ ನೀವೇನಾದ್ರೂ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆನೂ ಸಹ ಕಾನ್ಸಂಟ್ರೇಟ್ ಮಾಡಬಹುದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ನೀವು ಮನೇಲೆ ಕೂತ್ಕೊಂಡು ಕಲಿಬಹುದು. ಇಲ್ಲಿ ಸಕ್ಸಸ್ಫುಲ್ ಮೆಂಟರ್ಸ್ ಇರೋದ್ರಿಂದ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ಅವ್ರು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಹಾಗಿದ್ರೆ ಪೋಸ್ಟ್ ಆಫೀಸ್ ನ RD ಅಕೌಂಟ್ ನ ಓಪನ್ ಮಾಡೋದ್ರಿಂದ ನಮ್ಗಾಗುವಂತಹ ಅನುಕೂಲತೆಗಳು ಏನೇನು ಅನ್ನೋದನ್ನ ನೋಡೋಣ. ರೆಗ್ಯುಲರ್ ಸೇವಿಂಗ್ ಹ್ಯಾಬಿಟ್, ಪ್ರತಿ ತಿಂಗಳು ನಾವು ದುಡಿದಿರುವಂತಹ ಅಮೌಂಟ್ ಅನ್ನ ಒಂದು ಕಡೆ ಸೇವ್ ಮಾಡೋದ್ರಿಂದ ಅದು ನಮ್ಗೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೈ ಇಂಟ್ರೆಸ್ಟ್ ರೇಟ್ಸ್, ಬೇರೆ ಒಂದು ಸ್ಕೀಮ್ ಗಳಿಗೆ ಕಂಪೇರ್ ಮಾಡಿದ್ರೆ ಪೋಸ್ಟ್ ಆಫೀಸ್ ನ RD ಸ್ಕೀಮ್ ಅಲ್ಲಿ ನಮಗೆ ಬೆಟರ್ ಇಂಟ್ರೆಸ್ಟ್ ರೇಟ್ ಅನ್ನ ಆಫರ್ ಮಾಡಿದ್ದಾರೆ. ಅಂದ್ರೆ ಪ್ರಸ್ತುತವಾಗಿ 6.7 ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇದೆ. ಟ್ಯಾಕ್ಸ್ ಬೆನಿಫಿಟ್ಸ್, ನಾವೇನಾದ್ರೂ RD ಯಲ್ಲಿ ಡೆಪಾಸಿಟ್ ಮಾಡ್ತಿದೀವಿ ಅಂತಂದ್ರೆ 5 ವರ್ಷ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ನಮಗೊಂದು ಅಮೌಂಟ್ ಬರುತ್ತೆ. ಸೊ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೀಳೋದಿಲ್ಲ. ನಮ್ಗೇನಾದ್ರೂ ಇಂಟ್ರೆಸ್ಟ್ ಬಂದಿದೆ ಅಂತಂದ್ರೆ ಆ ಬರುವಂತಹ ಇಂಟ್ರೆಸ್ಟ್ ಅಲ್ಲಿ 1% ಏನಾದ್ರೂ ನಮ್ಗೆ ಟ್ಯಾಕ್ಸಬಲ್ ಅಮೌಂಟ್ ಕಟ್ ಆಗ್ಬೋದು. ಇನ್ ಕೇಸ್ ನಿಮ್ಮ ಅಮೌಂಟ್ ಜಾಸ್ತಿ ಇತ್ತು ಅಂತಂದ್ರೆ, ಇಲ್ಲ ಅಂತಂದ್ರೆ
ಆರ್ ಡಿ ಸ್ಕೀಮ್ ಅಲ್ಲಿ ನಿಮಗೆ ಸ್ಪೆಷಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಲೋನ್ ಫೆಸಿಲಿಟಿ, ನಮ್ಮ ಕೊಲಾಟ್ರಲ್ ಲೋನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಆರ್ ಡಿ ಸ್ಕೀಮ್ ಇಂದ ತಗೊಳ್ಬಹುದು. ಇಲ್ಲಿ ಖಂಡಿತವಾಗ್ಲೂ ನಮಗೆ ಲೋನ್ ಫೆಸಿಲಿಟಿ ಸಿಗತ್ತೆ. ಇನ್ನು ಆರ್ ಡಿ ಸ್ಕೀಮ್ ನ ಡಿಸ್ಅಡ್ವಾಂಟೇಜ್ ನ ನೋಡಕ್ ಹೋದ್ರೆ ಲೋವರ್ ಲಿಕ್ವಿಡಿಟಿ. ಸೇವಿಂಗ್ಸ್ ಅಕೌಂಟ್ ಗೆ ನಾವು ಕಂಪೇರ್ ಮಾಡಿದ್ರೆ 5 ವರ್ಷಕ್ಕೆ ನಾವು ಆರ್ ಡಿ ಸ್ಕೀಮ್ ನ ಪ್ರತಿ ತಿಂಗಳು ಕಟ್ತಿದೀವಿ ಅಂತಂದ್ರೆ ಸಡನ್ ಆಗಿ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ದುಡ್ಡನ್ನ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಇನ್ ಕೇಸ್ ನಾವು ದುಡ್ಡನ್ನ ತಗೊಳ್ತೀವಿ ಅಂತಂದ್ರೆ ಅದನ್ನ ನಾವು 50% ಲೋನ್ ಆಗಿ ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ತಗೊಳ್ಳುವಂತಹ ದುಡ್ಡಿಗೆ ಪೆನಾಲ್ಟಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಆರ್ ಡಿ ಸ್ಕೀಮ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಫಿಕ್ಸ್ ರಿಟರ್ನ್ಸ್ ಅಂತ ಇರುತ್ತೆ. ಸೊ ಬೇರೆ ಮ್ಯೂಚುವಲ್ ಫಂಡ್, ಶೇರ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿಮ್ಗೆ ಕಮ್ಮಿ ಅಂತ ಅನ್ಸ್ಬೋದು. ಆದ್ರೆ ಇದು ಸೇಫ್ಟಿ ಆಗಿ ಒಂದ್ ಕಡೆ ನಿಮ್ಗೆ ದುಡ್ಡು ಬೆಳೀತಾ ಹೋಗ್ತಿರತ್ತೆ. ಸೊ ನಾವು ಯಾವುದೇ ಸ್ಕೀಮ್ ಅನ್ನ ತಗೊಂಡ್ರು ಸಹ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ತುಂಬಾ ಜನಕ್ಕೆ ಪೋಸ್ಟ್ ಆಫೀಸ್ ನ ಸ್ಕೀಮ್ ಯಾಕೆ ಫೇವರೇಟ್ ಅಂತ ಅಂದ್ರೆ ಯಾರೆಲ್ಲ ತಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ರಿಸ್ಕ್ ನ ತಗೊಳ್ಳೋದಕ್ಕೆ ಇಷ್ಟ ಪಡಲ್ವೋ ಅವ್ರಿಗೆ ಇದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ. ಸೊ ನಮ್ಮ ತಾತ ಅಜ್ಜಿನೇ ಆಗ್ಲಿ ಅಪ್ಪ ಅಮ್ಮನೇ ಆಗ್ಲಿ ಇಲ್ಲಿವರೆಗೂ ಸಹ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಂತಂದ್ರೆ ಯಾರು ಸಹ ಹಿಂದೆ ಮುಂದೆ ನೋಡೋದಿಲ್ಲ. ಸೊ ಪೋಸ್ಟ್ ಆಫೀಸ್ ನ ಆರ್ ಡಿ ರೆಕರಿಂಗ್ ಡೆಪಾಸಿಟ್ ಅಂತ ಏನ್ ಹೇಳ್ತೀವಿ 2024ರ ಒಂದು ಅಪ್ಡೇಟ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.